ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವು SSLC, ಅದೇ ರೀತಿಯಾಗಿ ಈಗ ಫಸ್ಟ್ ಟೈಮು CBSE ಕೂಡ ನಾನು ನಿಮಗೆ ಪಾಸಿಂಗ್ ಪ್ಯಾಕೇಜ್ ಇರ್ಬೋದು ಅಥವಾ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇರ್ಬೋದು, ಯಾವುದನ್ನು ಓದಬೇಕು ಮ್ಯಾಥ್ಸಲ್ಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಈ ಸತಿ ನಮಗೆ ತಿಳಿದಿರೋ ಪ್ರಕಾರ ಯಾವಾಗಪ್ಪ ಎಕ್ಸಾಮ್ಸ್ ನೀವು ನೋಡ್ತಾ ಇದ್ದೀರಾ. ಸೊ ಇನ್ ದಿಸ್ ಒನ್ ಯು ಕ್ಯಾನ್ ಸಿ ದಟ್ ಕ್ಲಿಯರ್ಲಿ 10:30 to 1:30 to 17 ಫೆಬ್ರವರಿ ನಿಮಗೆ ಮ್ಯಾಥ್ಸ್ ಸ್ಟ್ಯಾಂಡರ್ಡು ಮತ್ತು ಮ್ಯಾಥಮೆಟಿಕ್ಸ್ ಬೇಸಿಕ್ ಅಂತ ಇರುತ್ತೆ. ಸಿ ದಿಸ್ ವಿಡಿಯೋ ಈಸ್ ಪರ್ಟಿಕ್ಯುಲರ್ಲಿ ಫಾರ್ CBSE ಸ್ಟೂಡೆಂಟ್ಸ್ ಮಾತ್ರ, ಓಕೆನಾ. ಅಂದಾಗೆ ಈ ಒಂದು CBSEನಲ್ಲಿ ನೋಡೋದಾದರೆ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಚಾಪ್ಟರ್ಸ್ ಯಾವುದಪ್ಪ ಅಂತಂದರೆ, ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಜಾಸ್ತಿ ವೇಟೇಜ್ ಇರುವಂಥ ಮಾರ್ಕ್ಸು ಆಲ್ಜಿಬ್ರಾ ಆಗಿರುತ್ತೆ. ಸೊ ಈ ಆಲ್ಜಿಬ್ರಾದಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಆಲ್ಜಿಬ್ರಾ ಟೋಟಲ್ ನಿಮಗೆ 20 ಮಾರ್ಕ್ಸ್ ಬರುತ್ತೆ. ಸೊ ದಿಸ್ 20 ಮಾರ್ಕ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಐ ಥಿಂಕ್ ನಿಮಗೆಲ್ಲ ಗೊತ್ತೇ ಇರುತ್ತೆ CBSEನಲ್ಲಿ ಎಷ್ಟು ಬರಬೇಕು ಪಾಸಿಂಗ್ ಮಾರ್ಕ್ಸ್ ಅಂತೇಳಿ. ನಿಮಗೆ ಟೋಟಲ್ ಆಗಿ ಇಂಟರ್ನಲ್ಸಲ್ಲಿ 20 ಬಂದಿತ್ತು ಅಂತಂದರೆ ನಿಮಗೆ 13 ಮಾರ್ಕ್ಸ್ ಬಂದರೆ ಸಾಕು. ಸೊ ನೀವು ಆರಾಮಾಗಿ ಏನು ಮಾಡ್ಬೋದು, ಮ್ಯಾಥ್ಸಲ್ಲಿ ಪಾಸ್ ಅಂತಲೇ ಅರ್ಥ, ಓಕೆನಾ. ಟೋಟಲ್ 33 ಮಾರ್ಕ್ಸನ್ನು ಅವರು ಡಿಸೈಡ್ ಮಾಡ್ತಾರೆ. ಈ 33 ಮಾರ್ಕ್ಸಲ್ಲಿ ನಿಮಗೆ 20 ಮಾರ್ಕ್ಸು ನಿಮ್ಮ ಸ್ಕೂಲುಗಳಲ್ಲಿ ಕೊಟ್ಟಿದ್ದಾರೆ. ರಿಮೈನಿಂಗ್ 13 ಮಾರ್ಕ್ಸ್ ನೀವೇನು ಮಾಡಬೇಕಾಗುತ್ತೆ, ತೆಗಿಬೇಕಾಗುತ್ತೆ. ಸೊ ಇದು ಚೆನ್ನಾಗಿ ನೆನಪಿರಲಿ. ದಿಸ್ ಇಸ್ ದ ಒನ್ ಥಿಂಗ್ ವಾಟ್ ಯು ಹ್ಯಾವ್ ಟು ರಿಮೆಂಬರ್. ಅಂದಾಗ ನಾವು ನೋಡ್ತಾ ಇದ್ದೀರಿ ಆಲ್ಜಿಬ್ರಾದಲ್ಲಿ ತುಂಬ ವೇಟೇಜ್ ಇರುವಂಥ ಚಾಪ್ಟರು. ಮತ್ತು ಅದೇ ರೀತಿಯಾಗಿ ಜೊಮೆಟ್ರಿನಲ್ಲಿ ನೋಡಿದಾಗ 15 ಮಾರ್ಕ್ಸ್ ಇದೆ. ಇದು ಕೂಡ ತುಂಬ ಇಂಪಾರ್ಟೆಂಟ್, ಕಾನ್ಸಂಟ್ರೇಟ್ ಮಾಡಬೇಕಾಗಿರುವಂಥದ್ದು. ಅದೇ ರೀತಿಯಾಗಿ ಸ್ಟ್ಯಾಟಿಸ್ಟಿಕ್ಸು ಆಲ್ಮೋಸ್ಟ್ ಎಲ್ಲ ಮಾಡ್ತಾರೆ, ದಟ್ ಈಸ್ ಫಾರ್ 11 ಮಾರ್ಕ್ಸ್ ಇದೆ. ಅದಾದಮೇಲೆ ಟ್ರಿಗ್ನಾಮೆಟ್ರಿ 12 ಮಾರ್ಕ್ಸ್ ಇದೆ. ಸೊ ಟ್ರಿಗ್ನಾಮೆಟ್ರಿ ಕೆಲವು ಮಕ್ಕಳು ಕಷ್ಟ ಅಂತ ಅನ್ಕೋತಾರೆ, ಬಟ್ ನೀವು ಕಾನ್ಸಂಟ್ರೇಟ್ ಮಾಡೋದಾದರೆ ನೀವು ಪ್ರಾಬಬಿಲಿಟಿನ ಆರಾಮಾಗಿ, ಸ್ಟ್ಯಾಟಿಸ್ಟಿಕ್ಸು ಮತ್ತು ಪ್ರಾಬಬಿಲಿಟಿ ನೋಡ್ಕೊಬೋದು. ಆಲ್ಜಿಬ್ರಾ ಚಾಪ್ಟರ್ಸ್ನ ಆರಾಮಾಗಿ ಅನಲೈಸ್ ಮಾಡ್ಕೊಬೋದು, ಓಕೆನಾ. ಸೊ ನಿಮ್ಗೊಂದು ವೇಳೆ ಈ ಚಾಪ್ಟರ್ನ ಪ್ರತಿಯೊಂದು ಕ್ವಶನ್ಸು ನಮಗೆ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ತಿಳಿಸ್ಕೊಡಿ, ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮ್ಗೆ ಅದನ್ನು ಮಾಡ್ತೀನಿ. ಅಂದಾಗ ಇಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿ ಒಂದು ನಂಬರ್ ಆಫ್ ಕ್ವಶನ್ಸ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು ಪಾಲಿನಾಮಿಯಲ್ಸ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡೋದಾದ್ರೆ ಯು ಕ್ಯಾನ್ ಸಿ ದಟ್ 3 to 4 ಕ್ವಶನ್. ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್ ಇಸ್ 3 to 4 ಕ್ವಶನ್ಸ್ ಬರುತ್ತೆ, ಅಂದರೆ 6 ಮಾರ್ಕ್ಸ್ ಬರುತ್ತೆ. ಕ್ವಾಡ್ರಾಟಿಕ್ ಈಕ್ವೇಷನ್ ನೋಡಿದ್ರೆ 3 to 4 ಮಾರ್ಕ್ಸ್ 5 ಮಾರ್ಕ್ಸ್ ಬರುತ್ತೆ. ಅರ್ಥಮೆಟಿಕ್ ಪ್ರೋಗ್ರೆಷನ್ ನೋಡಿದಾಗ ದಟ್ ಈಸ್ ಅಗೇನ್ 2 to 3 ಕ್ವಶನ್ಸ್ 4 ಮಾರ್ಕ್ಸ್ ಬರುತ್ತೆ. ಇದನ್ನು ಆ್ಯಡ್ ಮಾಡಿದ್ರೆ ನಿಮಗೆ 20 ಮಾರ್ಕ್ಸ್ ಬರುತ್ತೆ. ಸೊ ದಿಸ್ ಇಸ್ ವಾಟ್ ಬಿಲಾಂಗ್ಸ್ ಟು ದ ಆಲ್ಜಿಬ್ರಾ ಪಾರ್ಟ್. ಆಲ್ಜಿಬ್ರಾ ಪಾರ್ಟಲ್ಲಿ ಬರುವಂಥ ಚಾಪ್ಟರ್ಸ್ ಯಾವ್ಯಾವು, ಪಾಲಿನಾಮಿಯಲ್ಸ್, ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್, ಕ್ವಾಡ್ರಾಟಿಕ್ ಈಕ್ವೇಷನ್ ಮತ್ತು ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗಿರುತ್ತೆ. ಅದೇನು ಆಲ್ಜಿಬ್ರಾದಲ್ಲಿ ಹೇಳ್ದಂಗೆ ಈ ಥರ ಕ್ವಶನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಜಮೆಟ್ರಿನಲ್ಲಿ ನೋಡಿದಾಗ ಟ್ರಯಾಂಗಲ್ಸಲ್ಲಿ ಒಂದು 8 ಮಾರ್ಕ್ಸ್ ಡಿವೈಡ್ ಮಾಡಿರ್ತಾರೆ. ಸರ್ಕಲ್ಸಲ್ಲಿ ಎಗೇನ್ 4 ಮಾರ್ಕ್ಸು, ಏರಿಯೇಟೆಡ್ ಸರ್ಕಲ್ಸಲ್ಲಿ 3 ಮಾರ್ಕ್ಸನ್ನು ಡಿವೈಡ್ ಮಾಡಿರ್ತಾರೆ. ಸೊ ಈಸಿ ಆಗಿರುವಂಥ ಚಾಪ್ಟರ್ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು, ಆರಾಮಾಗಿ ಕ್ಲಿಯರ್ ಮಾಡ್ಕೊಬೋದು. ಇನ್ನು ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಪ್ರಾಬಬಿಲಿಟಿ ನೋಡಿದಾಗ ಸ್ಟ್ಯಾಟಿಸ್ಟಿಕ್ಸಲ್ಲಿ 7 ಮಾರ್ಕ್ಸ್ ಇರುತ್ತೆ, ಪ್ರಾಬಬಿಲಿಟಿನಲ್ಲಿ 4 ಮಾರ್ಕ್ಸ್ ಇರುತ್ತೆ. ತುಂಬ ಈಸಿನೇ ಇರುತ್ತೆ. ಅಂದಾಗ ನಿಮ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ. ಏನಪ್ಪ ಅಂತಂದರೆ ಆಲ್ಮೋಸ್ಟ್ ಸ್ಟೇಟ್ ಅಂದರೆ SSLC ಕರ್ನಾಟಕ SSLC ಬೋರ್ಡು ಮತ್ತು CBSE ಬೋರ್ಡಲ್ಲಿರುವಂತಹ ಚಾಪ್ಟರ್ಸ್ ಸೇಮೇ, ಓಕೆನಾ. ಕ್ವಶನ್ ಪೇಪರ್ ಮ್ಯಾಟರ್ ಮಾತ್ರ ಸೇಮ್. ಸೊ SSLCನಲ್ಲಿ ಓದುವಂಥ ಚಾಪ್ಟರ್ಸು ಮತ್ತು CBSE ಓದುವಂಥ ಚಾಪ್ಟರ್ಸ್ ಎರಡೂ ಕೂಡ ಒಂದೇನೇ ಆಗಿರುತ್ತೆ. ಸೊ ನಿಮ್ಗೆ ಗೊತ್ತಿರೋಕ್ಕಿಲ್ಲ, ಕೆಲವರು ತಿಳ್ಕೊಂಡ್ರಲ್ಲ ಅದನ್ನು, ಇದು ಸೇಮ್ ಇರುತ್ತೆ. ಅದನ್ನು ನೀವು ಬೇಕಾದ್ರೆ ನೀವು ಚೆಕ್ ಮಾಡಿ ನೋಡ್ಬೋದು. ಸೊ ಕೇಳೋಂಥ ಕ್ವಶನ್ಸು ನಿಮಗೆ ವೆರೈಟಿ ಆಗಿರುತ್ತೆ. ಮತ್ತು ಮ್ಯಾಥ್ಸಲ್ಲಿ 2 ಥರ ವೆರೈಟಿ ಇದೆ, ಒಂದು ಬೇಸಿಕ್ ಮತ್ತು ಇನ್ನೊಂದು ಸ್ಟ್ಯಾಂಡರ್ಡ್ ಅಂತೇಳಿ. ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಯಾವ ರೀತಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಇರುತ್ತೆ, ನಿಮಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಬಗ್ಗೆ ತಿಳ್ಕೊಳ್ಳೋದಾದರೆ ನಿಮಗೆ 1 to 8, 19 to 20. ಸೊ ಇಲ್ಲಿ ನೋಡ್ತಾ ಇದ್ದೀರಾ 1 ಮಾರ್ಕ್ ಕ್ವಶನ್ಸು 18 ಕ್ವಶನ್ಸ್ ಇರ್ತವೆ. ಅದರ ಅಸರ್ಷನ್ ರೀಸನ್ ಬೇಸ್ಡ್ ಕ್ವಶನ್ಸ್ ಇರ್ತವೆ, ಅದು ನಿಮಗೆ 19 to 20. ಅದಾದಮೇಲೆ 21 to 25 ಶಾರ್ಟ್, ವೆರಿ ಶಾರ್ಟ್ ಆನ್ಸರ್ ಮಾಡುವಂಥದ್ದು, ದಟ್ ಈಸ್ ಫಾರ್ 10 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟು ಶಾರ್ಟ್ ಆನ್ಸರೇ ಮತ್ತೆ ಇನ್ನೊಂದು 3 ಮಾರ್ಕ್ಸ್ ಈಚ್ ಇರುವಂಥದ್ದು, ದಟ್ ಈಸ್ ಅಗೇನ್ 18 ಮಾರ್ಕ್ಸ್. 5 ಮಾರ್ಕ್ಸ್ ಇರುವಂಥದ್ದು, ದಟ್ ಈಸ್ ಫಾರ್ 20 ಮಾರ್ಕ್ಸ್, ಲಾಂಗ್ ಆನ್ಸರ್ಸ್ ಅಂತ ಕರಿತೀರಿ. ಇನ್ನು ಕೇಸ್ ಸ್ಟಡಿ ಮೇಲೆ ಇರುವಂಥದ್ದು 4 ಮಾರ್ಕ್ಸ್ ಈಚ್. ಎಷ್ಟು ಕೊಡ್ತಾರೆ, 4 ಮಾರ್ಕ್ಸ್ ಪ್ರತಿಯೊಂದು ಕ್ವಶನ್ಗೆ ಅಂತಂದರೆ ನಿಮಗೆ ಇಲ್ಲಿ ಟೋಟಲ್ ಆಗಿ 3 ಕ್ವಶನ್ಸ್ ಇರ್ತವೆ. ಸೊ ನಿಮಗೆ 12 ಮಾರ್ಕ್ಸ್ ಬರುತ್ತೆ. ಸೊ ಇದು ಕ್ವಶನ್ ಪೇಪರ್ನ ಪ್ಯಾಟರ್ನ್. ನೀವು ಇಲ್ಲಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಇಲ್ಲಿ ತೋರಿಸ್ತಾ ಇದ್ದೀನಿ, ನಿಮ್ಗೆ ನೋಡ್ಬೋದು. ಇದು ಮಾಡಲ್ ಪೇಪರ್ ಆಗಿದೆ. ಸೊ ಒನ್ ಆಫ್ ದ ಮಾಡಲ್ ಪೇಪರ್ ಏನು ಕೊಟ್ಟಿದ್ದಾರೆ, ಸೆಕ್ಷನ್ ಎ ಕನ್ಸಿಸ್ಟ್ ಆಫ್ 20 ಕ್ವಶನ್ಸ್. ಇಲ್ಲಿ ಕೊಟ್ಟಿರುವಂಥ ಕ್ವಶನ್ಸ್ ನೀವು ಅಬ್ಸರ್ವ್ ಮಾಡ್ಬೋದು, ಈಸಿ ಇದೆ. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಏನಪ್ಪ ಅಂದರೆ ಚಾಪ್ಟರ್ ವೈಸ್ ಡಿವೈಡ್ ಮಾಡಿದ್ದಾರೆ, ವಿತ್ ಸ್ಕೀಮ್ ಕೂಡ ನಾನು ತೋರಿಸ್ತಾ ಇದ್ದೀನಿ. ಅಂದರೆ ಮಾಡಲ್ ಆನ್ಸರ್ಸನ್ನು ಬಿಟ್ಟಿದ್ದಾರೆ. ಈ ಮಾಡಲ್ ಆನ್ಸರ್ಸ್ ನೀವು ಅಬ್ಸರ್ವ್ ಮಾಡ್ಕೊಬೋದು. ಸೊ ಇದು ನಿಮಗೆ ಒಳ್ಳೆ ಆಕ್ಟಿವಿಟಿ ಬೇಸ್ಡ್ ಕ್ವಶನ್ಸ್ ಅಂತ ಕರೀತಾರೆ. ಆ ಥರ ಕ್ವಶನ್ ನೀವು ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು. ಈಸಿಯಾಗಿ ಕೊಟ್ಟಿರುವಂಥದ್ದು, ಅಂದರೆ ಏರ್ ರಿಲೇಟೆಡ್ ಸರ್ಕಲ್ಸ್ ಮೇಲೆ ಪ್ರಾಬ್ಲಮ್ನ ಕೊಟ್ಟಿದ್ದಾರೆ. ಅದು ಚೆನ್ನಾಗಿ ನೆನಪಿರಲಿ ನಿಮಗೆ. ಸೊ ಕಷ್ಟ ಅಂತೂ ಇಲ್ಲ, ಈಸಿಯಾಗಿರುವಂಥ ಇದ್ದಾವೆ. ಸೊ ನೀವು ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ನಾನು ನೆಕ್ಸ್ಟ್ ಕ್ಲಾಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಷ್ಟು CBSEನಲ್ಲಿ ಮೇನ್ ಆಗಿರುವಂಥ ಟೋಟಲ್ ನಂಬರ್ ಆಫ್ ಚಾಪ್ಟರ್ಸು, ಟೋಟಲ್ ನಂಬರ್ ಆಫ್ ಮಾರ್ಕ್ಸ್ ಬರಬೇಕಾಗಿರುವಂಥದ್ದು, ಮತ್ತು ಯಾವ ಚಾಪ್ಟರ್ನ ಕಾನ್ಸಂಟ್ರೇಟ್ ಮಾಡಿದ್ರೆ ಯಾವ್ದು ಯೂಸ್ ಆಗುತ್ತೆ ಅಂತ, ಓಕೆನಾ. ಸೊ ನಿಮಗೆ ಈ ವಿಡಿಯೋ ಯೂಸ್ ಆಯಿತು ಅಂತಂದರೆ ನೀವು ಕಮೆಂಟಲ್ಲಿ ತಿಳಿಸಿ. ನಿಮಗೆ ಯಾವ ಚಾಪ್ಟರ್ ಬೇಕೋ ಆ ಚಾಪ್ಟರ್ ಕೂಡ ತಿಳಿಸ್ಕೊಡಿ. ಸೊ ಇಫ್ ಪಾಸಿಬಲ್ ಐ ಕ್ಯಾನ್ ಟೇಕ್ ದ
ಲೈವ್ ಕ್ಲಾಸ್ ಅಂದಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಬರಿಬೇಡಿ. ನಿಮಗೆ 10th ಸ್ಟ್ಯಾಂಡರ್ಡ್ SSLC ಇರ್ಬೋದು, CBSE ಇರ್ಬೋದು, ಎಲ್ಲದಕ್ಕೂ ಈ ಚಾನಲ್ ಮುಖಾಂತರ ಮಾಡ್ತೀರಿ. ಒಂದು ವೇಳೆ ನೀವು ನೆಕ್ಸ್ಟ್ ಡಿಪ್ಲೊಮಾಗೆ ಹೋಗಿದ್ದಾದ್ರೆ ನನ್ನ ರವಿ ಆರ್ ನಂದಿ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್.